ವಾಲಿ ವಾಲಿ ಭಂಡಾರದ ಬಗ್ಗೆ ತುಂಬಾ ಸಲ ಡಿಸ್ಕಸ್ ಮಾಡಿದೀವಿ ನಮ್ಮ ಪ್ರೋಗ್ರಾಮ್ಗಳಲ್ಲಿ. ವಾಲಿ ಭಂಡಾರ ಅನ್ನೋದಿದೆ, ಅದು ಈಗಲೂ ಕೂಡ ಇದೆ. ಅದು ಪ್ರಪಂಚದಲ್ಲಿ ಯಾವ ಮಟ್ಟಕ್ಕಿದೆ ಅಂದ್ರೆ ಯಾರು ಕೂಡ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ದೊಡ್ಡ ಮಟ್ಟದ ಭಂಡಾರ ಅನ್ನೋದಿದೆ. ವಾಲಿ ಬಗ್ಗೆ ನಮ್ಗೆ ತುಂಬಾ ವಿಷಯಗಳು ಗೊತ್ತು, ತುಂಬಾ ವಿಷಯಗಳನ್ನ ತಿಳ್ಕೊಂಡಿದೀವಿ, ಮಾತಾಡಿರ್ತೀವಿ, ಬಟ್ ಹಾಗೆ ಮರ್ತ್ಬಿಟ್ಟಿರ್ತೀವಿ. ಏಕೆ ಅಂದ್ರೆ ನಮ್ಗೆ ಹೀರೋಗಳ ಕಥೆನ ಸ್ವಲ್ಪ ಹೈಲೈಟ್ ಮಾಡಿ ಹೇಳಿರ್ತಾರೆ, ಜೊತೆಗಿದ್ದವರ ಕಥೆಗಳನ್ನ ಅಷ್ಟೊಂದು ಇಂಪಾರ್ಟೆನ್ಸ್ ಯಾರು ಕೊಟ್ಟಿರೋದಿಲ್ಲ. ಅದೇ ರೀತಿ ವಾಲಿ ಕೂಡ ತುಂಬಾ ಮಹಾ ರಾಜ ಅಂತಾನೆ ಹೇಳ್ಬೋದು. ಅವರು ಸಂಪಾದನೆ ಮಾಡಿದ್ದು ಎಷ್ಟಿರ್ಬೋದು ಅಂತ ಲೆಕ್ಕ ಹಾಕೋದಾದ್ರೆ, ನಮ್ಮ ಪ್ರಪಂಚದಲ್ಲಿ ಇರುವಂತ ಎಲ್ಲಾ ಸಂಪತ್ತನ್ನು ಒಂದು ಕಡೆ ಗುಡ್ಡೆ ಹಾಕಿದ್ರೆ ಎಷ್ಟಾಗುತ್ತೋ ಅಷ್ಟು ಸಂಪತ್ತು ವಾಲಿಯದ್ದಾಗಿ. ವಾಲಿ ಸುಮಾರು ಸಾವಿರಾರು ವರ್ಷಗಳ ಕಾಲ ಬದುಕಿದ್ರು. ವಾಲಿ ಸುಗ್ರೀವನ ಕತೆ ರಾಮಾಯಣದಲ್ಲಿ ನಾವು ಓದೇ ಇರ್ತೀವಿ. ರಾಮ ಬಂದು ವಾಲಿಯನ್ನ ಕೊಂದಿದ್ರು. ಆದ್ರೆ ವಾಲಿಯನ್ನ ಕೊಲ್ಲೋದಕ್ಕೆ ಮುಂಚೆ ವಾಲಿ ಯಾವ ರೀತಿ ಬದುಕಿದ್ದ, ಅವನ ಅರಮನೆಗಳು ಯಾವ ತರ ಇತ್ತು, ಅವನ ಲೈಫ್ ಸ್ಟೈಲ್ ಯಾವ ತರ ಇತ್ತು ಅನ್ನೋದು ತುಂಬಾ ದೊಡ್ಡದಾದ ಕತೆ. ಇದಕ್ಕೆ ಪುರಾವೆಗಳು, ದಾಖಲೆಗಳು ಅಷ್ಟೊಂದು ಎಲ್ಲೂ ಸಿಗುವುದಿಲ್ಲ. ಬಾಯಿಂದ ಬಾಯಿಗೆ ಮಾತಾಡ್ತಾ ಕತೆಗಳು ಹರಡ್ತಾ ಹೋಗಿದವೆ. ಅದೇ ರೀತಿ ಲಿಖಿತ ಆಧಾರಗಳು ಎಲ್ಲೂ ಕೂಡ ವಾಲಿಯ ಬಗ್ಗೆ ಸಿಗುವುದಿಲ್ಲ. ಶರಣರು ಮಾತ್ರ ಕೆಲವಷ್ಟು ವಿಷಯಗಳನ್ನ ವಾಲಿಯ ಭಂಡಾರದ ಬಗ್ಗೆ ಮಾತ್ರ ತಿಳಿಸಿ ಮುಂದಕ್ಕೆ ಅವರ ಬಗ್ಗೆ ತಿಳ್ಕೊಳ್ಳೋ ಕೆಲಸನ ನಮಗ್ ಬಿಟ್ಬಿಟ್ರು. ಅದೇ ರೀತಿ ಹುಡುಕುವಂತ ಕೆಲಸ ಎಷ್ಟೊಂದಿದೆ ಭೂಮಿ ಮೇಲೆ. ಅದರಲ್ಲಿ ವಾಲಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋದಷ್ಟು ವಾಲಿ ಎಂಥ ವ್ಯಕ್ತಿ ಅನ್ನೋದು ಅರ್ಥ ಆಗುತ್ತೆ, ವಾಲಿ ಶಕ್ತಿ ಎಂತದ್ದು ಅನ್ನೋದು ಅರ್ಥ ಆಗುತ್ತೆ. ನಮ್ಗೆ ವಾಲಿ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಆದ್ರೂ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ವಾಲಿ ಅನ್ನೋ ಹೆಸರು ಬಂದು ಬಾಲಿ ಅನ್ನೋ ಹೆಸರಿಂದ ಬಂದಿದೆ. ಇಂಡೋನೇಷಿಯಾದಲ್ಲಿ ಬಾಲಿ ದ್ವೀಪದಲ್ಲಿ ಇದ್ದಂತ ದೊಡ್ಡ ಬೆಟ್ಟಗಳು, ಗುಡ್ಡಗಳ ಬಗ್ಗೆ ನಮ್ಗೆ ಗೊತ್ತು. ಅಲ್ಲಿ ಒಂದು ದೊಡ್ಡ ಮಟ್ಟದ ಅಗ್ನಿ ಪರ್ವತ ಇದೆ. ಅಗ್ನಿ ಪರ್ವತ ಯಾವ ಮಟ್ಟಕ್ಕಿದೆ ಅಂದ್ರೆ ಇಡೀ ಪ್ರಪಂಚನ ಧೂಳಿನಲ್ಲಿ ಮುಚ್ಚಾಕುವಂತ ಅಗ್ನಿ ಪರ್ವತ. ಇಡೀ ಪ್ರಪಂಚನ ಒಂದೇ ದಿನದಲ್ಲಿ ಧೂಳಿನಲ್ಲಿ ಮುಚ್ಚಾಕುವಂತ ಶಕ್ತಿ ಆ ಅಗ್ನಿ ಪರ್ವತಕ್ಕಿದೆ. ಅಂತ ಶಕ್ತಿ ಇದ್ದಂತ ವಾನರ ಈ ವಾಲಿ. ಅದಕ್ಕೆ ಬಾಲಿ ಅನ್ನೋ ಪದದಿಂದ ವಾಲಿ ಅನ್ನೋ ಪದನ ತಗೊಂಡಿದ್ದಾರೆ. ವಾಲಿ ಸುಗ್ರೀವನ ಕತೆ ಎಲ್ಲರಿಗೂ ಗೊತ್ತಿರೋದೆ. ಇಬ್ರು ಕೂಡ ತುಂಬಾ ಅನ್ಯೋನ್ಯವಾಗಿ ಬದುಕ್ತಿದ್ದಂತ ಅಣ್ಣ ತಮ್ಮಂದಿರು. ವಾಲಿ ಏನಂದ್ರೆ ಎಷ್ಟೋ ವರಗಳನ್ನ ಪಡ್ಕೊಂಡಿತ್ತು. ವಾಲಿ ಪಡೆದಿದ್ದ ವರಗಳಲ್ಲಿ ಬ್ರಹ್ಮನಿಂದ ಪಡೆದಂತ ಒಂದು ವರ ಅವ್ರಿಗೆ ಅತ್ಯಧಿಕ ಶಕ್ತಿನ ಕೊಟ್ಟಿತ್ತು. ಆ ವರ ಏನಂದ್ರೆ ವಾಲಿಯ ಎದುರಿಗೆ ಯಾರೇನಿದ್ದರೂ ಅವರ ಶಕ್ತಿನಲ್ಲಿ ಅರ್ಧದಷ್ಟು ಶಕ್ತಿನ ವಾಲಿ ತಗೊಂಡ್ಬಿಡ್ತಾ ಇತ್ತು. ವಾಲಿ ಮಹಾಶೂರ ಅನ್ನೋದು ಎಲ್ಲರಿಗೂ ಗೊತ್ತಿರೋದೆ. ವಾಲಿಗೆ ಎಷ್ಟು ಶಕ್ತಿ ಇತ್ತು ಅಂದ್ರೆ ಸುಮಾರು 7.5 ಲಕ್ಷ ಆನೆಗಳನ್ನ ಒಟ್ಟಿಗೆ ಸೇರಿಸಿ ಯಾವ್ದಾದ್ರು ಕೆಲಸ ಮಾಡಿಸ್ತೀವಿ ಅಂದ್ರೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಶಕ್ತಿ ವಾಲಿಗೆ. ಅಂತ ವಾಲಿಗೆ ಜೊತೆಗೆ ಯಾರೇ ಅವನ ಮುಂದೆ ಯುದ್ಧಕ್ಕೆ ನಿಂತರು ಅವರಲ್ಲಿದ್ದಂತ ಅರ್ಧದಷ್ಟು ಶಕ್ತಿ ವಾಲಿಗೆ ಬಂದು ಸೇರ್ಕೊಂಡ್ಬಿಡ್ತಾ ಇತ್ತು. ವಾಲಿಯ ಶಕ್ತಿ ಹೆಚ್ಚುತ್ತಾನೇ ಇತ್ತು. ಯಾವತ್ತು ವಾಲಿಯ ಶಕ್ತಿ ಅನ್ನೋದು ಕಡಿಮೆ ಆಗಿಲ್ಲ. ಇದ್ರ ಬಗ್ಗೆ ನಮ್ಗೆ ರಾವಣನ ಕತೆ ಗೊತ್ತಿರಬೇಕು. ಎಷ್ಟೋ ಜನ ರಾಮಾಯಣದಲ್ಲಿ ಓದಿರ್ತೀವಿ. ನಾರದ ಹೀಗೆ ಹೋಗ್ತಾ ಇರುವಾಗ ಶ್ರೀಲಂಕಾದಲ್ಲಿ ರಾವಣನಿಗೆ ಒಂದ್ಸಲ ಹೇಳ್ತಾರೆ, ಪ್ರಪಂಚದಲ್ಲಿ ರಾವಣನಿಗಿಂತ ಶಕ್ತಿಯುತವಾದ ವ್ಯಕ್ತಿ ಅಂದ್ರೆ ವಾಲಿ ಒಬ್ಬನೇ ಅಂತ. ರಾವಣನಿಗೆ ಆಗ ಈಗೋ ಅಂದ್ರೆ ಅಹಂಕಾರ ಅನ್ನೋದಿತ್ತು. ನನಗಿಂತ ಶಕ್ತಿವಂತನ ನೋಡೇ ಬಿಡೋಣ ಅಂತ ವಾಲಿ ಮೇಲೆ ಯುದ್ಧ ಸಾರುವುದಕ್ಕೆ ವಾಲಿ ಇದ್ದಂತ ಕಿಷ್ಕಿಂಧೆಗೆ ರಾವಣ ಬಂದು ಯುದ್ಧ ಸಾರ. ವಾಲಿ ಆ ಸಮಯದಲ್ಲಿ ತಪಸ್ಸಿನಲ್ಲಿ ಕೂತಿದ್ರಿಂದ ಅವನ ಜೊತೆಗೆ ಸುಗ್ರೀವ ಯುದ್ಧ ಮಾಡ್ತಾನೆ. ಯುದ್ಧದಲ್ಲಿ ಸುಗ್ರೀವ ಸೋಲ್ತಾನೆ. ಅದು ಗೊತ್ತಾಗಿ ವಾಲಿ ತಪಸ್ಸಿನಿಂದ ಎದ್ದು ಬಂದು ರಾವಣನ ಜೊತೆ ಯುದ್ಧ ಮಾಡ್ತಾನೆ. ರಾವಣನಿಗೆ ವಾಲಿಯ ಶಕ್ತಿ ಏನು ಅಂತ ಗೊತ್ತಿರೋದಿಲ್ಲ. ಕೊನೆಗೆ ರಾವಣನನ್ನ ಬಂಧಿಸಿ ಅವನ ಕಂಕಳಿನ ಸೊಂದಿನಲ್ಲಿ ಮೊದಲಿಗೆ ರಾವಣನ ಬಾಲದಲ್ಲಿ ಬಂಧಿಸಿ ಕೊನೆಗೆ ರಾವಣನ ಅವನ ಕಂಕಳಿನ ಸೊಂದಿಯಲ್ಲಿ ರಾವಣನ ಕೂಡಿ ಹಾಕ್ತಾರೆ. ಎಷ್ಟೋ ವರ್ಷಗಳ ಕಾಲ ರಾವಣ ಅಲ್ಲೇ ಇರಬೇಕಾಗಿ ಬರುತ್ತೆ. ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಕೊನೆಗೆ ವಾಲಿಯ ಶಕ್ತಿ ರಾವಣನಿಗೆ ಗೊತ್ತಾಗಿ ವಾಲಿಯ ಬಳಿ ರಾವಣ ಕ್ಷಮೆ ಕೇಳ್ತಾನೆ. ಆಗ ವಾಲಿ ಕ್ಷಮಾದಾನ ಅನ್ನೋದನ್ನ ನೀಡ್ತಾನೆ. ಅದ್ರ ಜೊತೆಗೆ ಸುಗ್ರೀವನ್ನು ಕ್ಷಮೆ ಕೇಳಬೇಕು ಅಂತ ಹೇಳಿ ರಾವಣನಿಂದ ಸುಗ್ರೀವನ ಹತ್ರ ಕ್ಷಮೆ ಕೇಳುತ್ತಾರೆ. ಅವತ್ತಿನಿಂದ ರಾವಣ ಮತ್ತೆ ವಾಲಿ ಇಬ್ರು ಅನ್ಯೋನ್ಯ ಸ್ನೇಹಿತರಾಗ್ತಾರೆ. ರಾವಣ ಹೇಗೆ ಸಾವಿರಾರು ವರ್ಷಗಳ ಕಾಲ ಬದುಕಿದ್ನೋ ವಾಲಿ ಕೂಡ ಸಾವಿರಾರು ವರ್ಷಗಳ ಕಾಲ ಬದುಕಿದ್ದ. ಅವನಿಗಿದ್ದಂತ ಶಕ್ತಿ ಪ್ರಪಂಚದಲ್ಲಿ ಇದ್ದಂತ ಎಲ್ಲಾ ರಾಜರಿಗೂ ಗೊತ್ತಿತ್ತು. ಅದಕ್ಕೋಸ್ಕರ ವಾಲಿ ವಿರುದ್ಧ ಯಾರು ಯುದ್ಧಕ್ಕೆ ಹೋಗ್ತಾ ಇರ್ಲಿಲ್ಲ.
ದೇವತೆಗಳು ಕೂಡ ವಾಲಿ ವಿರುದ್ಧ ಯುದ್ಧ ಮಾಡಬೇಕು ಅಂದ್ರೆ 100 ಸಲ ಯೋಚನೆ ಮಾಡ್ತಾ ಇದ್ರು. ಎಂತಕ್ಕೆ ಅಂದ್ರೆ ನಮ್ಮ ಶಕ್ತಿ ಎಲ್ಲಿ ಕಡಿಮೆ ಆಗುತ್ತೋ ಅನ್ನೋ ಒಂದು ಭಯದಿಂದ. ಈ ಶಕ್ತಿ ಬಲದಿಂದನೇ ವಾಲಿ ಸಂಪಾದನೆ ಮಾಡಿದ್ದ, ಇಲ್ಲ ವಾಲಿ ಬೇರೆ ಬೇರೆ ರೂಪದಲ್ಲ ಪಡೆದ ಆಸ್ತಿ ಯಾವುದು ಅಂದ್ರೆ ಈ ವಾಲಿ ಭಂಡಾರನೇ. ಈ ವಾಲಿ ಭಂಡಾರ ಅದಕ್ಕೆ ಹೇಳಿದ್ದು, ಪ್ರಪಂಚದಲ್ಲಿ ಇರುವಂತ ಎಲ್ಲಾ ಭಂಡಾರನ ಒಂದು ಕಡೆ ಗುಡ್ಡೆ ಹಾಕಿದ್ರೆ ಅದಕ್ಕೆ ಈಕ್ವಲ್ ಆಗುತ್ತೆ ಈ ವಾಲಿ ಭಂಡಾರ. ಯಾರ ಬಳಿ ಹೋದ್ರು ವಾಲಿ ಏನೂ ಇಲ್ದೆ ಬರೀ ಕೈಯಲ್ಲಿ ಬಂದವನೇ ಅಲ್ಲ. ವಾಲಿಯ ರಾಜಧಾನಿ ಕಿಷ್ಕಿಂದೆ ಆಗಿದ್ರಿಂದ ಆ ಭಂಡಾರ ಎಲ್ಲ ಬಂದು ಆ ಕಿಷ್ಕಿಂದೆ ನಗರದಲ್ಲಿ ಕೆಲವಷ್ಟು ಜಾಗದಲ್ಲಿ ವಾಲಿ ಶೇಖರಿಸಿರ್ತಾ ಹೋದ. ಸುಗ್ರೀವನು ಜೊತೆಗೆ ಇದ್ದ. ಅದ್ರ ಜೊತೆಗೆ ವಾಲಿ ವಾನರರ ರಾಜ ಅಂತಾನೆ ಹೆಸರು ಮಾಡಿದ್ದ. ವಾಲಿಗೆ ದೊಡ್ಡ ಶಕ್ತಿಗಳು ಇತ್ತು. ಇನ್ನ ಸಮುದ್ರ ಮಂಥನದಲ್ಲೂ ಕೂಡ ವಾಲಿ ಪಾಲ್ಗೊಂಡಿದ್ದ ಅನ್ನೋದಕ್ಕೆ ಎಲ್ಲರಿಗೂ ಗೊತ್ತಿರೋ ಕಥೆನೆ. ಆ ಸಮಯದಲ್ಲಿ ಅಲ್ಲಿ ಬಂದಂತ ಸುಂದರವಾದ ಯುವತಿ ದಾರಾನನ್ನ ಕೂಡ ವಾಲಿ ಮದುವೆ ಆಗಿದ್ದ. ಅವನ ಸಂಸಾರ ಚೆನ್ನಾಗೇ ಇತ್ತು. ಆ ಸಮಯದಲ್ಲಿ ನಮಗೆ ಗೊತ್ತು ಕಾಲಚಕ್ರ ಯಾವ ರೀತಿ ಬದಲಾಗ್ತಾ ಇರುತ್ತೆ. ಕೆಲವಷ್ಟು ಸಲ ವಿಧಿ ಅನ್ನೋದು ಆಟ ಆಡುತ್ತೆ ಅಂತ ಹೇಳ್ತೀವಲ್ಲ, ಇಲ್ಲಿ ವಾಲಿಯ ಲೈಫ್ ನಲ್ಲೂ ಆ ವಿಧಿ ಅನ್ನೋದು ಆಟ ಆಡುತ್ತೆ. ಎಲ್ಲದಕ್ಕೂ ಒಂದೊಂದು ಕಾರಣ ಇದ್ದೇ ಇರುತ್ತೆ. ಭೂಮಿ ಮೇಲೆ ನಡೆಯೋದಕ್ಕೆಲ್ಲ ಒಂದೊಂದು ಕಾರಣ ಇದ್ದೇ ಇರುತ್ತೆ ಅಂತ ಇಲ್ಲಿ ವಿಧಿ ಬರೆದಿತ್ತು. ರಾಮನ ಕೈಯಲ್ಲಿ ವಾಲಿ ಸಾಯ್ಬೇಕು ಅಂತ. ಅದಕ್ಕೆ ನಡೆದಿದ್ದು ರಾಕ್ಷಸ ಮಂಥನ ಅಂತಾನೆ ಹೇಳ್ಬೇಕು. ಒಬ್ಬ ರಾಕ್ಷಸ ಅಲ್ಲಿದ್ದಂತ ವಾನರರಿಗೆ ಜನರಿಗೆ ತೊಂದರೆ ಕೊಡ್ತಿದ್ದಿದ್ರಿಂದ ವಾಲಿ ಅವನನ್ನ ಸಾಯಿಸೋದಕ್ಕೆ, ಸಂಹಾರ ಮಾಡೋದಕ್ಕೆ ಅವನ ಮೇಲೆ ಯುದ್ಧ ಸಾರ್ದ. ವಾಲಿ ಮತ್ತೆ ಸುಗ್ರೀವ ಅವನನ್ನ ಫಾಲೋ ಮಾಡ್ತಾ ಹೋದ್ರು. ಆ ರಾಕ್ಷಸ ಇದ್ದವನು ಒಂದು ಗುಹೆ ಒಳಗಡೆ ಹೋಗಿ ಬಚ್ಚಿಟ್ಕೊಂಡ. ವಾಲಿ ಸುಗ್ರೀವನ್ನ ಗುಹೆಯ ಆಚೆ ನಿಲ್ಲಿಸಿ ವಾಲಿ ಯುದ್ಧಕ್ಕೆ ಆ ಗುಹೆ ಒಳಗಡೆ ಹೋದ. ವಾಲಿ ಎಷ್ಟೋ ತಿಂಗಳುಗಳಾದ್ರೂ ಆ ಗುಹೆಯಿಂದ ಆಚೆ ಬರ್ಲಿಲ್ಲ. ಸುಗ್ರೀವ ತಿಂಗಳಾನುಗಟ್ಟಲೆ ಆ ಗುಹೆ ಮುಂದೆ ಕೂತು ಕೂತು ಸಾಕಾಯ್ತು. ಕೊನೆಗೆ ಒಂದು ದಿನ ಗುಹೆ ಒಳಗಡೆಯಿಂದ ಒಂದು ಶಬ್ದ ಬಂತು. ತಮ್ಮ ಸುಗ್ರೀವ ಅಂತ ಕಿರಿಚೋ ಶಬ್ದ ಕೇಳಿ ವಾಲಿಗೆ ಏನೋ ಆಯ್ತು ಅಂತ ಇವನಿಗೆ ಡೌಟ್ ಬಂತು. ಅದರ ಜೊತೆಗೆ ರಾಕ್ಷಸನ ಅಟ್ಟಹಾಸದ ಶಬ್ದ ಅನ್ನೋದು ಕೂಡ ಕೇಳಿಸ್ತು. ಈ ಶಬ್ದ ಕೇಳ್ತಾ ಇದ್ದಾಗೆ ಸುಗ್ರೀವ, ಅಂತ ಶಕ್ತಿವಂತ ವಾಲಿನೇ ಕೊಂದಿರೋಂತ ಈ ರಾಕ್ಷಸನ ಹತ್ರ ನಾನು ಹೋಗಿ ಸಿಕ್ಕಾಕೊಂಡ್ರೆ ನನ್ನ ಸಾವು ಖಚಿತ ಅಂತ ಆ ಗುಹೆ ಬಾಗಿಲನ್ನ ಮುಚ್ಚೋದಕ್ಕೆ ಅಲ್ಲಿದ್ದಂತ ಬಂಡೆಗಳನ್ನ ತೆಗೆದು ಆ ಗುಹೆ ಬಾಗಿಲನ್ನ ಮುಚ್ಚಿ ಅಲ್ಲಿಂದ ವಾಪಸ್ಸು ಕಿಷ್ಕಿಂಧೆಗೆ ಬಂದ. ಕಿಷ್ಕಿಂಧೆಗೆ ಬಂದವನೇ ಅಲ್ಲಿ ನಡೆದಂತ ವಿಷಯಗಳನ್ನ ಎಲ್ಲರಿಗೂ ತಿಳಿಸಿ ಅಲ್ಲಿ ಮಹಾರಾಜನಾಗಿ ನೆಕ್ಸ್ಟ್ ಅಧಿಕಾರ ಸ್ವೀಕರಿಸಿದ. ಅದಾದ ಮೇಲೆ ಕೆಲವು ತಿಂಗಳಾದ ಮೇಲೆ ಮತ್ತೆ ವಾಲಿ ವಾಪಸ್ ಕಿಷ್ಕಿಂಧೆಗೆ ಬಂದ. ಎಲ್ಲರಿಗೂ ಒಂದೇ ಶಾಕ್ ಆಯ್ತು. ವಾಲಿ ಸತ್ತೋದ ಅಂತ ಹೇಳಿದ್ರು, ಇಲ್ಲಿ ನೋಡಿದ್ರೆ ವಾಲಿ ಇನ್ನ ಬದುಕಿದ್ದಾನಲ್ಲ. ಆಗ ವಾಲಿ ಅಲ್ಲಿ ಬಂದು ನೋಡಿದಾಗ ಸುಗ್ರೀವ ಕಿಷ್ಕಿಂಧೆನ ಆಳ್ತಾ ಇದ್ದ. ಜೊತೆಗೆ ದಾರಾನ ಕೂಡ ಸುಗ್ರೀವ ಮದುವೆ ಆಗಿದ್ದ. ಆಗಿನ ಕಾಲದ ಪರಂಪರೆ ಹೇಗಿತ್ತು ಅನ್ನೋದಾದ್ರೆ, ತಮ್ಮ ಇಲ್ಲ ಅಣ್ಣ ಯಾರಾದ್ರೂ ಸತ್ತೋದ್ರೆ ಅವರ ಪತ್ನಿಯರನ್ನ ಅಲ್ಲಿದ್ದಂತ ಅಣ್ಣ ಇಲ್ಲ ತಮ್ಮ ಯಾರಾದ್ರೂ ಮದುವೆಯಾಗಿ ಅವರ ಮುಂದಿನ ಜೀವನ ನಡೆಸೋದಕ್ಕೆ ಅನುಕೂಲ ಮಾಡ್ಕೊಡ್ತಾ ಇದ್ರು. ಅಂತ ಕೆಲಸ ಸುಗ್ರೀವ ಮಾಡಿದ್ದ. ಆದ್ರೆ ಅಲ್ಲಿ ಸುಗ್ರೀವನ ಮೇಲೆ ಸಂದೇಹ ಪಟ್ಟ ವಾಲಿ ಅವರಿಬ್ಬರ ಮಧ್ಯೆ ಯುದ್ಧ ನಡೆದು ಸುಗ್ರೀವನನ್ನ ಕಿಷ್ಕಿಂಧೆಯಿಂದ ಆಚೆ ಹಾಕಿ ಸುಗ್ರೀವನ ಹೆಂಡತಿಯನ್ನು ಕೂಡ ಸೆರೆ ಹಿಡಿದು ವಾಲಿ ಬಳಿನೇ ಇಟ್ಕೊಂಡ. ಸುಗ್ರೀವ ಜೀವ ಭಯದಿಂದ ಅಲ್ಲಿಂದ ಓಡೋದ. ಈ ಕಥೆನೆಲ್ಲ ಸುಗ್ರೀವ ಹನುಮಂತನಿಗೂ ತಿಳಿಸ್ದ. ಆದ್ರೆ ಹನುಮಂತನಿಗೆ ಈ ಕಥೆಯನ್ನ ವಾಲಿಯ ಬಳಿ ಹೇಳೋದಕ್ಕೆ ಯಾವುದೇ ರೀತಿ ಸಮಯ ಅನ್ನೋದು ಸಿಗ್ಲಿಲ್ಲ. ಸುಗ್ರೀವ ವಾಲಿ ಭಯದಿಂದ ಕಾಡುಗಳಲ್ಲಿ ಗುಹೆಗಳಲ್ಲಿ ವಾಸ ಮಾಡ್ತಾ ಇದ್ದ. ಆ ಸಮಯಕ್ಕೆ ಸರಿಯಾಗಿ ರಾಮ ಸೀತೆನ ಹುಡುಕೊಂಡು ಹೋಗ್ತಾ ಇದ್ದಿದ್ದು ಗೊತ್ತಾಯ್ತು ಸುಗ್ರೀವನಿಗೆ. ಸುಗ್ರೀವನ ಜೊತೆ ಅಲ್ಲೇ ಸುತ್ತಮುತ್ತ ಇದ್ದಂತ ಜಾಂಬುವಂತ ಬೇರೆ ಬೇರೆ ದಂಡಕಾರಣ್ಯದಲ್ಲಿ ಯಾರ್ಯಾರಿದ್ರು ಅವರೆಲ್ಲ ಸುಗ್ರೀವನ ಜೊತೆ ಬದುಕ್ತಾ ಇದ್ರು. ಅವರೆಲ್ಲ ಸೇರ್ಕೊಂಡು ರಾಮನಿಗೆ ಸಹಾಯ ಮಾಡೋದಕ್ಕೆ ಒಪ್ಕೊಂಡ್ರು. ಸುಗ್ರೀವ ಕೇಳಿದ್ದು, ನನಗೆ ಮತ್ತೆ ನನ್ನ ಕಿಷ್ಕಿಂಧೆ ಅನ್ನೋದು ಬೇಕು. ವಾಲಿ ಬಂದು ನನ್ನನ್ನ ಸೋಲಿಸಿ ನನ್ನ ಹೆಂಡತಿಯನ್ನು ಸೆರೆ ಇಟ್ಕೊಂಡಿದ್ದಾನೆ. ದಯವಿಟ್ಟು ನನ್ನ ಹೆಂಡತಿ ಮತ್ತೆ ನನ್ನ ಕಿಷ್ಕಿಂಧೆಯನ್ನು ವಾಪಸ್ ನನಗೆ ಕೊಡಿಸಿ ಅಂತ ಕೇಳ್ಕೊಂಡ. ಈ ಮಾತನ್ನ ಕೇಳಿದ ರಾಮ ಬೇರೆ ಯಾವುದೇ ರೀತಿ ಯೋಚನೆ ಮಾಡದೆ ವಾಲಿ ಸುಗ್ರೀವರ ಯುದ್ಧ ನಡೆಯೋ ಹಾಗೆ ಮಾಡಿದ್ರು. ಆದ್ರೆ ಅಲ್ಲಿ ರಾಮ ಪಾಲಿಸಿದ್ದು ಕೆಲವಷ್ಟು ತತ್ವಗಳನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಕಿಷ್ಕಿಂಧೆ ಕೂಡ ಆಗಿನ ಕಾಲಕ್ಕೆ ಜನಗಳಿಂದ ತುಂಬಿದ ನಗರ ಆಗಿತ್ತು. ವೈಭವದಿಂದ ನಡೀತಾ ಇದ್ದಂತ ನಗರ ಆಗಿತ್ತು. ರಾಮನ ವನವಾಸದ ಸಮಯದಲ್ಲಿ ಜನರ ಕಣ್ಣಿಗೆ ರಾಮ ಬೀಳಬಾರ್ದಾಗಿತ್ತು. ಅದಕ್ಕೋಸ್ಕರ ಸುಗ್ರೀವನಿಗೆ ರಾಮ ಹೇಳಿದಂತ ಮಾತು, ಹೇಗಾದರೂ ಸರಿ ವಾಲಿಯನ್ನು ಕಿಷ್ಕಿಂಧೆ ನಗರದಿಂದ ಆಚೆ ಕರ್ಕೊಂಡ್ ಬರೋದಕ್ಕೆ ಹೇಳ್ದ.
ಹೀಗೆ ವಾಲಿನ ಸುಗ್ರೀವ ಯುದ್ಧ ನಡೆಸುವ ನೆಪದಲ್ಲಿ ಆ ಕಿಷ್ಕಿಂಧೆ ನಗರದಿಂದ ಆಚೆ ಕರ್ಕೊಂಡು ಬಂದ. ಅದಾದ ಮೇಲೆ ವಾಲಿ ಮತ್ತೆ ಸುಗ್ರೀವರ ನಡುವೆ ಯುದ್ಧ ನಡೀತಾ ಇರೋ ಸಂದರ್ಭದಲ್ಲಿ ರಾಮ ಬಾಣದಿಂದ ವಾಲಿ ಹತನಾದ. ಇಲ್ಲಿ ವಾಲಿ ಹತನಾಗೋ ಸಮಯದಲ್ಲಿ ಸುಗ್ರೀವ ಓ ರಾಮ ಅಂತ ಕಿರ್ಚಿದ್ದು ಗೊತ್ತಾಗಿ ವಾಲಿಗೆ ಗೊತ್ತಾಗುತ್ತೆ ಅವನನ್ನ ಕೊಂದಿದ್ದು ರಾಮ ಅಂತ. ಆಗ ರಾಮನನ್ನ ಕೇಳ್ಕೊಳ್ತಾನೆ, ಯಾಕೆ ನನ್ನನ್ನ ಕೊಂದೆ, ನಾನು ಮಾಡಿದ ತಪ್ಪಾದ್ರೂ ಏನು ಅಂತ ರಾಮನನ್ನ ವಾಲಿ ಕೇಳ್ತಾನೆ. ಆಗ ರಾಮ ಅದಕ್ಕೆ ಉತ್ತರ ಕೊಡ್ತಾನೆ, ನೀನು ನಿನ್ನ ತಮ್ಮನನ್ನ ಹೀಯಾಳಿಸಿದ್ದು ತಪ್ಪು, ಅವನ ಹೆಂಡತಿಯನ್ನ ಸೆರೆಯಲ್ಲಿಟ್ಟಿದ್ದು ತಪ್ಪು, ಈ ರೀತಿ ಮಾಡಿದ ತಪ್ಪಿಗೆಲ್ಲ ನಿನಗೆ ಶಿಕ್ಷೆ ಅನ್ನೋದನ್ನ ಕೊಟ್ಟಿದ್ದೀನಿ ಅಷ್ಟೇ ಅಂತ. ಸಾಯೋ ಸಮಯದಲ್ಲೂ ಕೂಡ ವಾಲಿ ಒಂದು ಮಾತನ್ನ ಹೇಳ್ತಾನೆ, ನೀನು ಸುಗ್ರೀವನ ಜೊತೆ ಇದ್ದದ್ದ ವಿಷಯ ನನಗೆ ಗೊತ್ತಿತ್ತು, ನೀನು ನನ್ನ ಸಹಾಯ ಕೇಳ್ಕೊಂಡು ಬರ್ತೀಯೇನೋ ಅಂತ ನಾನು ಕಾಯ್ತಾ ಇದ್ದೆ. ನೀನ್ ಆ ರೀತಿ ಏನಾದ್ರೂ ಸಹಾಯ ಕೇಳ್ಕೊಂಡು ಬಂದಿದ್ರೆ ನಾನು ನಿನಗೆ ಸಹಾಯ ಮಾಡೋದಕ್ಕೆ ಸಿದ್ಧನಾಗಿದ್ದೆ. ನೀನು ನಿನ್ನ ಹೆಂಡತಿಯನ್ನ ಹುಡುಕ್ತಾ ಇದ್ದಂತ ವಿಷಯ ನನಗ್ ಗೊತ್ತಿತ್ತು. ನೀನು ನನ್ನ ಸಹಾಯ ಕೇಳಿದಿದ್ರೆ ನಾನು ನಿನ್ನ ಹೆಂಡತಿಯನ್ನು ಯಾರು ಎತ್ಕೊಂಡು ಹೋಗಿದಾರೋ ವಾಪಸ್ಸು ಕರ್ಕೊಂಡ್ ಬರೋದಕ್ಕೆ ನಿನಗೆ ಸಹಾಯ ಮಾಡ್ತಾ ಇದ್ದೆ. ಅವನನ್ನ ಕರ್ಕೊಂಡು ಬಂದು ನಿನ್ನ ಪಾದದ ಕೆಳಗೆ ಹಾಕ್ತಾ ಇದ್ದೆ ರಾಮ. ಆದ್ರೂ ಕೂಡ ನೀನು ಅದ್ರ ಬಗ್ಗೆ ಯೋಚನೆ ಮಾಡದೆ ಸುಗ್ರೀವನ ಮಾತನ್ನ ಕೇಳಿ ನನ್ನನ್ನು ಕೊಂದಿದೆಯಲ್ಲ, ಇದು ಸರಿನಾ ಅಂತ ರಾಮನನ್ನ ವಾಲಿ ಕೇಳ್ದ. ಅದಕ್ಕೆ ರಾಮ ಕೊಟ್ಟಂತ ಉತ್ತರ, ಎಲ್ಲಾ ಕೂಡ ಕಾಲಚಕ್ರದಲ್ಲಿ ನಿರ್ಧಾರ ಆಗೋಗಿರುತ್ತೆ, ಯಾವುದನ್ನು ಕೂಡ ನಾವು ಯೋಚನೆ ಮಾಡೋದಕ್ಕೆ ಆಗೋದಿಲ್ಲ. ಕಾಲಚಕ್ರ ಯಾವ ರೀತಿ ಹೋಗ್ತಾ ಇರುತ್ತೆ ಆ ರೀತಿ ನಡೀತಾ ಇರುತ್ತೆ. ಈಗ ನಾನು ಈ ಜನ್ಮದಲ್ಲಿ ನಿನ್ನನ್ನ ವಧೆ ಮಾಡಿದೀನಿ, ಮುಂದಿನ ಜನ್ಮದಲ್ಲಿ ನೀನು ನನ್ನನ್ನ ವಧೆ ಮಾಡೋ ಅಂತ ಅವಕಾಶ ನಿನಗೆ ಬರುತ್ತೆ. ಅದನ್ನು ಕೂಡ ನೀನು ತಡೆಯೋದಕ್ಕಾಗೋದಿಲ್ಲ. ಕಾರಣ ಇದು ಕಾಲಚಕ್ರ, ವಿಧಿಯ ನಿಯಮ, ಇದನ್ನ ಯಾರ ಕೈಯಲ್ಲೂ ಬದಲಾಯಿಸೋದಕ್ಕಾಗೋದಿಲ್ಲ ಅಂತ ಹೇಳಿ ರಾಮ ಮಾತುಗಳನ್ನ ಮುಗಿಸ್ತಾನೆ. ಕೊನೆಗೆ ವಾಲಿ ಇದ್ದವನು ತನ್ನ ಸಾಮ್ರಾಜ್ಯನ ಮತ್ತು ಅವನ ಮಗ ಅಂಗದಾನ ಸುಗ್ರೀವನ ಬಳಿ ಬಿಟ್ಟು ನೀನು ಇವರನ್ನ ನೋಡ್ಕೋ ಅಂತ ಸುಗ್ರೀವನಿಗೆ ಆ ಸಾಮ್ರಾಜ್ಯನ ವಹಿಸಿ ವಾಲಿ ಕೊನೆಗೆ ಮೋಕ್ಷನ ಪಡೀತಾನೆ. ಇಲ್ಲಿಗೆ ವಾಲಿ ಕಥೆಯನ್ನು ಮುಗೀತು. ಆದ್ರೆ ವಾಲಿ ಭಂಡಾರ ಅನ್ನೋದು ಹಾಗೆಯೇ ಉಳ್ಕೊಳ್ತು. ವಾಲಿಯ ಭಂಡಾರದ ಬಗ್ಗೆ ಅಲ್ಲಿಂದ ಮುಂದಕ್ಕೆ ಯಾರು ಕೂಡ ಮತ್ತೆ ಯೋಚನೆ ಮಾಡೋದಾಗ್ಲಿ ಮಾತುಕತೆ ಮಾಡಿದ್ದಾಗ್ಲಿ ಆಗ್ಲಿಲ್ಲ. ಆದ್ರೆ ನಮ್ಗಿಲ್ಲಿ ಅರ್ಥ ಆಗೋದು, ವಾಲಿಯ ಭಂಡಾರ ಅನ್ನೋದು ಪ್ರಪಂಚದಲ್ಲಿ ಇರುವಂತ ಎಲ್ಲಾ ಭಂಡಾರಕ್ಕಿಂತ ದೊಡ್ಡ ಭಂಡಾರ ಆಗಿತ್ತು. ಅಂತಹ ಭಂಡಾರ ಹಾಗೆ ಅಲ್ಲೇ ಉಳ್ಕೊಂಡ್ಬಿಡ್ತು. ವಾಲಿ ಪ್ರಪಂಚದಲ್ಲಿ ಎಲ್ಲರನ್ನು ಗೆದ್ದು ಸಂಪಾದಿಸಿದ ಭಂಡಾರ ಈಗಲೂ ಕೂಡ ಕಿಷ್ಕಿಂಧೆನಲ್ಲಿ ಇದೆ ಅಂತಾನೆ ಎಲ್ಲರಿಗೂ ಗೊತ್ತಿರುವುದು. ಅದರಲ್ಲಿ ಕೆಲವಷ್ಟು ಜಾಗದಲ್ಲಿದ್ದಂತ ಭಂಡಾರ ವಿಜಯನಗರದ ಸಾಮ್ರಾಜ್ಯದವರ ಕೈಗೆ ಸಿಕ್ಕು. ಆಗ ಆಗಿನ ಕಾಲದಲ್ಲೇ ಅವರು ಅದಕ್ಕೆ ಚಿನ್ನ ವಜ್ರಗಳನ್ನ ರಸ್ತೆಯಲ್ಲಿ ಇಟ್ಕೊಂಡು ಮಾರಾಟ ಮಾಡ್ತಾ ಇದ್ರು. ಈ ಕತೆ ಬಗ್ಗೆ ಎಲ್ಲರೂ ಕೇಳೇ ಇರ್ತೀವಿ. ವಿಜಯನಗರ ಸಾಮ್ರಾಜ್ಯದ ವೈಭವದ ಕಥೆನ ಎಲ್ಲರೂ ಕೇಳೇ ಇರ್ತೀವಿ. ಆ ವೈಭವಕ್ಕೆ ಕಾರಣ ಆಗಿದ್ದೇ ಈ ವಾಲಿಯ ಭಂಡಾರ. ವಾಲಿಯ ಭಂಡಾರ ಅನ್ನೋದು ಕಿಷ್ಕಿಂಧೆಯ ಸುತ್ತಮುತ್ತಲೂ ಹರಡಿತ್ತು. ಅದರಲ್ಲಿ ಕೆಲವಷ್ಟು ಮಾತ್ರ ವಿಜಯನಗರದ ಸಾಮ್ರಾಜ್ಯದ ಕೈಗೆ ಸಿಕ್ಕು, ಇನ್ನ ಉಳಿದಿದ್ದು ಈಗಲೂ ಕೂಡ ಅಲ್ಲೇ ಉಳಿದಿದೆ. ಅದಾದ ಮೇಲೆ ವಿಜಯನಗರ ಸಾಮ್ರಾಜ್ಯ ಕೂಡ ನಶಿಸು ಹೋಗೋ ಸಂದರ್ಭದಲ್ಲಿ ಆ ಭಂಡಾರನ ಹೇಗಾದ್ರೂ ರಕ್ಷಿಸಬೇಕು ಅಂತ ಶ್ರೀಕೃಷ್ಣ ದೇವರಾಯ ಸುಮಾರು 500 ಆನೆಗಳ ಮೇಲೆ ಆ ಭಂಡಾರನ ಅಲ್ಲಿಂದ ಸಾಗಿಸಿದ್ರು. ಆದ್ರೆ ಅದು ಹಂಪೆಯ ಸುತ್ತಮುತ್ತ 48 ಕಿಲೋಮೀಟರ್ ಸುತ್ತಳತೆನಲ್ಲೇ ಇದೆ ಅಂತ ಈಗಲೂ ಕೂಡ ಹುಡುಕ್ತಾ ಇದ್ದಾರೆ. ಇದೇ ವಾಲಿಯ ಭಂಡಾರ. ಇದೇ ರೀತಿ ಕಿಷ್ಕಿಂಧೆನಲ್ಲಿ ಎಷ್ಟೋ ಕಡೆ ವಾಲಿಯ ಭಂಡಾರ ಇತ್ತು. ಭೂಮಿನಲ್ಲಿ ಆಗ್ತಾ ಇರುವಂತ ಬದಲಾವಣೆಗಳಿಂದ ಆ ಭಂಡಾರ ಅನ್ನೋದು ಅಲ್ಲಿಂದ ಸ್ವಲ್ಪ ಸುತ್ತಮುತ್ತ ಮೂವ್ ಆಗಿರ್ಬೋದು. ಬಟ್ ಆದ್ರೆ ಈಗಲೂ ಕೂಡ ಆ ಭಂಡಾರ ಆ ಭೂಮಿಯಲ್ಲೇ ಇದೆ ಅಂತ ಎಷ್ಟೋ ಜನ ಫಾರಿನರ್ಸ್ ಕೂಡ ಅಲ್ಲಿಗೆ ಬಂದು ಹುಡುಕ್ತಾ ಇರ್ತಾರೆ. ನೀವು ಬೇಕಾದ್ರೆ ಹೋಗಿ ಅದ್ರ ಬಗ್ಗೆ ಅನ್ವೇಷಣೆ ಮಾಡ್ಬೋದು, ಅದ್ರ ಬಗ್ಗೆ ತಿಳ್ಕೊಬಹುದು. ಈ ವಾಲಿಯ ಭಂಡಾರದ ಬಗ್ಗೆ ಎಲ್ಲರಿಗೂ ತಿಳಿಸ್ಬೋದು. ಈ ವಾಲಿ ಭಂಡಾರ ಒಂದಲ್ಲ ಒಂದು ದಿನ ಆಚೆ ತೆಗಿತಾರೆ ಅಂತ ಶರಣರು ಬರೆದಿದ್ದಾರೆ. ಅಂತ ಮಾತುಗಳು ನಿಜ ಆಗೇ ಆಗುತ್ತೆ. ಯಾರು ವಾಲಿ ಭಂಡಾರ ತೆಗಿತಾರೆ, ಅದರಿಂದ ಯಾರಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನ ಕಾಯ್ದು ನೋಡೋಣ. ಇದೇ ರೀತಿ ಬೇರೆ ಬೇರೆ ಕಥೆಗಳನ್ನ ತಿಳ್ಕೊಳ್ತಾ ಹೋಗೋಣ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.